ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಅವರು ನಮಗ ಕಾನೂನುಬದ್ಧ ನೋಟಿಸ್ ಅನ್ನು ಕೊಟ್ಟಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ. ಇದಕ್ಕೆ ತಕ್ಕ ನಾವು ಕಾನೂನುಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಹಿರಿಯ ನ್ಯಾಯವಾದಿಗಳಾದ ಟಿ.ಬಿ. ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಅದಕ್ಕ ಸೂಕ್ತ ಉತ್ತರ ದಾಖಲಾತಿಯೊಂದಿಗೆ ನಾವು ಹಾಜರುಪಡಿಸುವ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟಾರೆ. ಇದರಲ್ಲಿ ಯಾವ ಕಾನೂನಾತ್ಮಕ ಹುಳು ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ. ಯಾವ ಉದ್ದೇಶಕ್ಕೆ ನೋಟಿಸ್ ಕೊಟ್ಟಿರಿ? ಅದು ನೋಡ್ರಿ, ಅವರಿಗೆ ಬಿಜೆಪಿ ದಿಂದ ಉಚ್ಚಾಟಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ. ಯಾಕೆ ಅಂತಂತಂದ್ರ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಹೊರಗೆ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಒಳಗ್ ಕರ್ಕೋತಾ ಇಲ್ಲ. JDS ಪಕ್ಷ ಬಿಜೆಪಿ ಜೊತೆಗೆ ವಿಲೀನ್ ಆಗಿದೆ. ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರ್ಲಾರ್ದ ಕಾರಣಕ್ಕಾಗಿ ಅವ್ರು ಹತಾಶ ಆಗಿದ್ದಾರೆ. ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಆಗಿದ್ದಾರೆ. ಅವರು ಸಾಬ್ರಿಗೆ ಬೈತಾ ಇದ್ದಾರೆ ವಿನಾಕಾರಣ. ನಮ್ದು ರೋಲೇ ಇಲ್ಲ. ಅವ್ರಿಗೆ ಪಾರ್ಟಿದಿಂದ ಹೊರಗೆ ಹಾಕುವುದು ನಮ್ದು ರೋಲ್ ಇಲ್ಲ. ಪಾರ್ಟಿ ಒಳಗ ತಗೋರಿ ಅಂತ ನಮ್ದು ಬೇಡಿಕೆ. ಇನ್ನ ನಾವು ಬಸನಗೌಡ ಪಾಟೀಲ್ ಯತ್ನಾಳಗ ಬಿಜೆಪಿ ಒಳಗೆ ತಗೋರಿ ಅಂತೇಳಿ ಆಗ್ರಹಿಸ್ತೀವಿ. ವಿನಾ ಅವ್ರಿಗೆ ಉಚ್ಚಾಟಿದ್ದು ನಮ್ಗೇನ ಅಸಮಾಧಾನ ಇದೆ. ಯಾಕಂತಂದ್ರೆ ಒಬ್ಬ ಒಳ್ಳೆ ಶಾಸಕ ಅದಾರ. ಅವ್ರು ಏನಿದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ. ಅವ್ರದ್ದು ಕೆಲಸ ಎಲ್ಲ ಸಾಬ್ರ ಪರವಾಗಿ ಮಾಡ್ತಾರ. ಎಲ್ಲಾ ಕೆಲಸ ಸಾಬ್ರ ಪರವಾಗಿ ಮಾಡ್ತಾರ. ಅವ್ರು ಬಾಯಿ ಅಷ್ಟೇ. ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದ್ ಕೆಲಸ ಹೆಚ್ಚು ಮಾಡ್ತಾರ. ಇವ್ರು ಬಾಯಿ ಜೋರ ಕೆಲಸ ಕಮ್. ಆಂಟಿ ಮುಸ್ಲಿಂ ಏನು ಕೆಲಸನೇ ಮಾಡಿಲ್ಲ ಬಸನಗೌಡ. ನಿನ್ನೆ ಆದ ಪಹಲ್ಗಾಮ ಘಟನೆ ಇಡೀ ದೇಶಕ್ಕೆ ಸಂಚಲನ ಸೃಷ್ಟಿ ಆಗುವಂತದ್ದು ಒಂದು ಘಟನೆ ಆಗಿದೆ. ಅದಕ್ಕೆ ಇಡೀ ಭಾರತ ದೇಶದ 140 ಕೋಟಿ ಜನರು ಡೀಪ್ ಕಂಡೋಲೆನ್ಸ್ ಮಾಡ್ತೀವಿ. ಮತ್ತು ಹುತಾತ್ಮರಾದ ನಮ್ದೆಲ್ಲ ಭಾರತೀಯ ನಾಗರಿಕರಿಗೆ, ಅವ್ರ ಮನೆಯವರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ದೇವರು ನೆಮ್ಮದಿ ಮತ್ತು ದೇವರವರಿಗೆ ನುಕ್ಸಾನನ್ನು ಭರಣ ಮಾಡುವ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಅದರಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಜಿ ಅವರಿಗೆ ಇಡೀ ದೇಶದ 140 ಕೋಟಿ ಜನರದ ಒಂದೇ ಒಂದು ಮೆಸೇಜ್ ಮಾಧ್ಯಮದ ಮುಖಾಂತರ ರವಾನಿಸಬೇಕಂತ ಇಚ್ಛೆ ಉಳ್ಳವದೀನಿ. ಏನಂತಂದ್ರೆ, ಯಾವುದೇ ಪರಿಸ್ಥಿತಿ ಯಾವುದೇ ಕಾಲಕ್ಕೆ ಆ ಆತಂಕಿ ನನ್ನ ಮಕ್ಕಳಿಗೆ ಯಾವುದೇ ತರದ ಮುಲಾಜೆ ಇಲ್ಲದೆ ಅವರಿಗೆ ಈಗ ಒಂದೇ ಒಂದು ಸ್ಲೋಗನ್, ಇಡೀ ಭಾರತ ದೇಶದ ಒಂದೇ ಒಂದು ಸ್ಲೋಗನ್ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ಇರ್ಲಿ ಅಫ್ಘಾನಿಸ್ತಾನ್ ಇರ್ಲಿ, ಆತಂಕವಾದಿಗಳಿಗೆ ಒಂದೇ ಸ್ಥಾನ, ಅದು ಕಬ್ರಸ್ತಾನ. ಈ ಮಾದರಿಯಲ್ಲಿ ಆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಮೀಡಿಯಾ ಸ್ಟ್ರೈಕ್, ಸೋಷಿಯಲ್ ಮೀಡಿಯಾ ಸ್ಟ್ರೈಕ್, ಯಾವ ಸ್ಟ್ರೈಕ್ ಇಲ್ಲ. ಸೀದಾ ಪಾಕಿಸ್ತಾನ್ ಗಲ್ಲಿಗೆ ಹೋಗಿ ಆ ಆತಂಕಿ ನನ್ನ ಮಕ್ಕಳು ಯಾರ್ಯಾರು ಇದ್ದಾರೆ ಅವರಿಗೆ, ಅವ್ರ ಮನೆಯವರು, ಅವ್ರ ಹೆಂಡ್ರು ಮಕ್ಕಳು ಬೀದಿಗೆ ಬಂದು ಅಳುವಂತ ಪರಿಸ್ಥಿತಿ ಮತ್ತು ಅವರಿಗೆ ತಕ್ಕ ಪಾಠ ಕೊಡ್ಬೇಕಂತ ನಾನು ಕೇಂದ್ರ ಸಚಿವರಿಗೆ ಆಗ್ರಹಿಸುತ್ತೇನೆ. ಮತ್ತು ಇಡೀ ಸಮಾಜಕ್ಕೆ ಇದು ಒಂದು ಬಹಳ ಡೀಪ್ ಆಘಾತ ಉಂಟಾಗಿದೆ. ಅದಕ್ಕೆ ಆತಂಕವಾದಿಗಳಿಗೆ ಯಾವುದೇ ತರದ್ದು ಮುಲಾಜೆ ಇಲ್ಲದ ಕಠಿಣ ಕ್ರಮ ಕೈಗೊಳ್ಬೇಕಂತ ನಮ್ದು ಆಗ್ರಹ. ವಿಜಯಪುರ ಜಿಲ್ಲಾ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ನಾನು ಆಗ್ರಹ ಮಾಡುತ್ತೇನೆ. ಧನ್ಯವಾದ.